ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಯಾವ ರೀತಿಯಲ್ಲಿ ದೇಹತ್ಯಾಗವನ್ನು ಮಾಡಿದರೆ ಎಲ್ಲಿ ಹೋಗ್ತಾರೆ, ಏನು ಗತಿಯನ್ನು ಪಡ್ಕೊಳ್ತಾರೆ ಅನ್ನೋದನ್ನು ಈಗ ನಾನು ಹೇಳ್ತೇನೆ. ಯೋಗಿಗಳು ಯಾವ ರೀತಿಯಲ್ಲಿ ದೇಹತ್ಯಾಗವನ್ನು ಮಾಡ್ತಾರೆ ಮತ್ತು ಸಾಮಾನ್ಯ ಜನರು ಅಥವಾ ಅಧಮರು ಯಾವ ರೀತಿಯಲ್ಲಿ ದೇಹತ್ಯಾಗವನ್ನು ಮಾಡ್ತಾರೆ ಅನ್ನೋ ಲಕ್ಷಣಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಈಗ ಅನುಕೂಲವಾಗುತ್ತೆ. ಆ ಒಂದು ಜ್ಞಾನವನ್ನು ಈಗ ನಿನಗೆ ಹೇಳ್ತಾ ಇದ್ದೇನೆ ಅರ್ಜುನ, ತಿಳಿದುಕೋ ಅಂತ ಭಗವಂತ ಅವನ ಮೂಲಕ ನಮಗೆ ಹೇಳ್ತಾ ಇದ್ದಾನೆ. ಇಂದು ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ ಇಂದು 8ನೇ ತಾರೀಕು ಸೋಮವಾರ ಅಷ್ಟಮಿ ತಿಥಿ ಹಾಗೂ ಇಂದು ಪೂರ್ವ ಭಾದ್ರಪದ ನಕ್ಷತ್ರ. ಇಂದು ಶುಕ್ರ ಕರ್ಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಫಲವನ್ನು ಕೊಡುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಮನೆಯಲ್ಲಿ ಸುಖ ಸಮೃದ್ಧಿ ಸೌಖ್ಯ ಹೆಚ್ಚಾಗುತ್ತೆ. ವಾಹನಗಳಿಂದ ಸೌಖ್ಯ ಹಾಗೂ ಮನೆಯಲ್ಲಿ ಜನಗಳಿಂದ ಹಾಗೂ ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ಸೌಖ್ಯ. ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಯಾರಿದ್ದೀರಿ ನಿಮಗೆಲ್ಲರಿಗೂ ಇನ್ನು ಮುಂದಿನ 22 ದಿನಗಳ ತನಕ ಜಯ ಪ್ರಾಪ್ತಿ. ವೃಷಭ ರಾಶಿಯವರಿಗೂ ಇದು ಅತ್ಯುತ್ತಮವಾದಂತಹ ಗೋಚಾರ. ಮಾಧ್ಯಮಗಳಲ್ಲಿರೋರಿಗೆ ನಿಮ್ಮ ಕಾರ್ಯದಲ್ಲಿ ಅತಿ ಹೆಚ್ಚಿನ ಯಶಸ್ಸನ್ನು ನೋಡಬಹುದು. ಹಾಗೂ ಯಾರ್ಯಾರು ಜರ್ನಲಿಸಮ್, ಮಾಸ್ ಮೀಡಿಯಾ, ಕಮ್ಯುನಿಕೇಷನ್, ಬರವಣಿಗೆಗಾರರು ಇವರೆಲ್ಲರಿಗೂ ಕೂಡ ನೀವು ಇನ್ನು ಮುಂದಿನ 22 ದಿನಗಳ ತನಕ ನೀವು ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಮಿಥುನ ರಾಶಿಯವರಿಗೂ ಇದು ಅತ್ಯುತ್ತಮವಾದಂತಹ ಗೋಚಾರ. ಮನೆಯಲ್ಲಿ ನೆಮ್ಮದಿ, ಸಂಸಾರದಲ್ಲಿ ಸುಖ ಇವೆಲ್ಲವನ್ನು ಮುಂದಿನ 22 ದಿನಗಳ ತನಕ ನೋಡಬಹುದು. ಕೆಲವರಿಗೆ ಧನಾಗಮ ಕೂಡ ಸಾಧ್ಯ ಹಾಗೂ ಶುಭ ಕಾರ್ಯಗಳಿಗೆ ಹಣವನ್ನು ವ್ಯಯ ಮಾಡಬೇಕಾಗಿಯೂ ಬರಬಹುದು. ಕರ್ಕ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ಹಿಂದಿನ ಕೆಲವು 22 ದಿನಗಳಲ್ಲಿ ಮನಸ್ಸಿಗೆ ಬಹಳ ಕ್ಲೇಶವಾಗಿತ್ತು. ಇಂದು ನಿಮಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ ಹಾಗೂ ನೀವು ನಿಮ್ಮ ಮುಂದಿನ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ನವೀಕರಿಸಿಕೊಂಡು ಹೋಗಲು ನಿಮಗೆ ಆತ್ಮವಿಶ್ವಾಸ ಈಗ ಪ್ರಾಪ್ತಿಯಾಗುತ್ತೆ. ಹೊಸ ಮಿತ್ರರನ್ನು ನೀವು ಪಡೆಯಬಹುದು. ಸಿಂಹರಾಶಿಯವರಿಗೆ ಕಷ್ಟಕರವಾದಂತಹ 22 ದಿನಗಳು ಈಗ ಮುಂದೆ ಬರ್ತಾ ಇದೆ. ಮುಂದಿನ 22 ಅಥವಾ 25 ದಿನಗಳಲ್ಲಿ ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ. ಮುಖ್ಯವಾದಂತಹ ಕೆಲವು ಮಿತ್ರತ್ವಗಳಲ್ಲಿ ಒಡಕು, ಪಾರ್ಟ್ನರ್ಶಿಪ್ಗಳಲ್ಲಿ ಒಡಕು, ಹೆಂಗಸರ ಮೂಲದಿಂದ ಬಹಳ ದೊಡ್ಡ ತೊಂದರೆಗೆ ಸಿಲುಕಿ ಹಾಕಿಕೊಳ್ಳಬೇಕಾಗಿ ಬರಬಹುದು. ಕನ್ಯಾ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ಇಷ್ಟಾರ್ಥ ಸಿದ್ಧಿ, ಧನ ಲಾಭ, ಮನಸ್ಸಿಗೆ ನೆಮ್ಮದಿ, ಮಿತ್ರರೊಡನೆ ಬಹಳನೇ ಸುಖಕರವಾದಂತಹ ಕ್ಷಣಗಳನ್ನು ನೀವು ನೋಡ್ತೀರಿ. ಬಿಸ್ನೆಸ್ಸಲ್ಲಿರೋರಿಗೆ ನೆಟ್ವರ್ಕಿಂಗ್ ಹೆಚ್ಚು ಮಾಡಿಕೊಳ್ಳಿ, ಅದರಿಂದ ಲಾಭ ಆಗೋದಿದೆ. ತುಲಾ ರಾಶಿಯವರಿಗೆ ಕಷ್ಟಕರವಾದಂತಹ ಗೋಚಾರ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಸಿಗೋದಿಲ್ಲ. ಕಾರ್ಯಕ್ಷೇತ್ರದಲ್ಲಿ ಹೆಂಗಸರ ಮೂಲದಿಂದ ಬಹಳ ತೊಂದರೆಗಳನ್ನು ನೀವು ನೋಡಬೇಕಾಗಿ ಬರಬಹುದು. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಸ್ಥಾನದಲ್ಲಿ ಕೂಡ ಚ್ಯುತಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ, ಹಿರಿಯರಿಂದ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಮನಸ್ಸಿಗೆ ಇದ್ದಂತಹ ಕ್ಲೇಶಗಳೆಲ್ಲ ಬಗೆಹರಿಯುತ್ತೆ ಮತ್ತು ಸಮಾಜದಲ್ಲಿ ಸ್ಥಾನಮಾನ ಹೆಚ್ಚಾಗುತ್ತೆ. ಧನು ರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ. ಹಿಂದಿನ 45 ದಿನಗಳಲ್ಲಿ ಮನಸ್ಸಿಗೆ ನಾನಾ ರೀತಿಯ ಕ್ಲೇಶಗಳನ್ನು ನೀವು ನೋಡಿದ್ರಿ. ಈಗ ಅದೆಲ್ಲದಕ್ಕೂ ಪರಿಹಾರ ಪ್ರಾಪ್ತಿಯಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಯಾರು ನಿಮಗೆ ತೊಂದರೆ ಮಾಡಿದರೋ ಅಂತಹವರಿಂದನೇ ಒಳ್ಳೆಯ ಮಾತುಗಳನ್ನು ನೀವು ಕೇಳ್ತೀರಿ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ ಇನ್ನೂ ಮುಂದುವರಿತಾ ಇದೆ. ಹೆಂಗಸರ ಜೊತೆ ಸ್ವಲ್ಪ ತೊಂದರೆಗಳು, ಹೆಂಗಸರಿಂದ ಸ್ವಲ್ಪ ತೊಂದರೆ, ನಿಮ್ಮ ಮಾನ ಮರ್ಯಾದೆ ಅಥವಾ ನಿಮ್ಮ ಗೌರವ, ಪ್ರತಿಷ್ಠೆ ಇತ್ಯಾದಿಗಳಿಗೆ ಧಕ್ಕೆ ತರುವಂತಹ ಕೆಲವು ಸಂದರ್ಭಗಳನ್ನು ನೀವು ನೋಡಬೇಕಾಗಿ ಬರಬಹುದು. ಹೀಗಾಗಿ ಹೆಂಗಸರ ಜೊತೆ ಬಹಳ ಗೌರವಾನ್ವಿತವಾಗಿ ನಡ್ಕೊಳ್ಳೋದು ಈಗ ಅವಶ್ಯಕ. ಕುಂಭರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ಹೆಂಗಸರೊಡನೆ ಪುನಃ ಮನಸ್ಸಿಗೆ ವೈಮನಸ್ಯ ಇತ್ಯಾದಿಗಳು ಬರಬಹುದು. ಹೆಂಗಸರ ಮೂಲದಿಂದ ತೊಂದರೆಗಳಾಗಬಹುದು. ಆರೋಗ್ಯದಲ್ಲೂ ಕೂಡ ಹಾರ್ಮೋನ್ ಪ್ರಾಬ್ಲಮ್ಗಳು ಬರಬಹುದು. ಮೀನರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ, ಹಣಕಾಸಿನ ವಿಚಾರದಲ್ಲಿ ಯಾರ್ಯಾರು ವ್ಯವಹಾರ ಮಾಡ್ತಾ ಇದ್ದೀರಿ ನಿಮಗೆಲ್ಲರಿಗೂ ಧನಾಗಮವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. ಎಲ್ಲ ರೀತಿ ವಹಿವಾಟುಗಳಲ್ಲೂ ಬಿಸ್ನೆಸ್ಸಲ್ಲಿರೋರು ಜಯವನ್ನು ಗಳಿಸ್ತೀರಿ ಹಾಗೂ ದಾಂಪತ್ಯದಲ್ಲೂ ಕೂಡ ನೆಮ್ಮದಿಯನ್ನು ಕಾಣಬಹುದು. ಮಕ್ಕಳೊಂದಿಗೆ ಬಹಳ ಒಳ್ಳೆಯ ಕ್ಷಣಗಳನ್ನು ನೀವು ಕಳೀತೀರಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡೋದ್ರಿಂದ ಪುನರ್ಜನ್ಮ ಇರೋದಿಲ್ಲ. ಭಗವಂತನ ಧಾಮವನ್ನು ಸೇರುವುದು ಖಂಡಿತ. ಶುಭಮಸ್ತು. ಶ್ರೀಕೃಷ್ಣ ಜಯತಿ.